ಹಾಯ್ ಹಲೋ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಲಾಗ್ಸ್. ಇವತ್ತು ನಾನು ನಿಮಗೆ ನನ್ನ ಸ್ಕಿನ್ ಸೀಕ್ರೆಟನ್ನು ತಿಳ್ಸೋಕ್ಕೆ ಬಂದುಬಿಟ್ಟಿದ್ದೀನಿ. ಏನು ಗೊತ್ತಾ, ಅದು ನೈಟ್ ಸ್ಕಿನ್ ಕೇರ್ ತಿಳ್ಸೋಕ್ಕೆ ಬಂದುಬಿಟ್ಟಿದ್ದೀನಿ. ಫಟಾಫಟ್ ಅಂತ ತೋರಿಸ್ತೀನಿ. ಬಿಕಾಸ್ ಇವತ್ತು ನಾನು ಫೇಸಿಂದು ಹೇರಿಂದು ಎರಡನ್ನೂ ತೋರಿಸ್ಬೇಕು. ಅದಕ್ಕೋಸ್ಕರ ಡಿಲೇ ಮಾಡೋದು ಬೇಡ, ವಿಡಿಯೋದಲ್ಲಿ ಹೋಗ್ಬಿಡೋಣ. ಫಸ್ಟ್ ಸ್ಟೆಪ್, ಐಬ್ರೋ ಯಾರಿಗೆ ಬೆಳೆಯಲ್ವೋ ಅವರಿಗೆ ನಾನೊಂದು ಟಿಪ್ಸ್ ಹೇಳ್ತೀನಿ. ಫಸ್ಟು ವ್ಯಾಸ್ಲೀನ್ ತೊಗೊಳ್ಳಿ. ಒಂದು ಚಿಕ್ಕ ಡಬ್ಬ ಇರುತ್ತಲ್ಲ, ₹5 ಕೊಟ್ಟರೆ ಬರುತ್ತೆ. ಹಚ್ಕೊಳ್ಳಿ. ಐಬ್ರೋಗೆ ಚೆನ್ನಾಗಿ 1-2 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ನಾನು ಫಟಾಫಟ್ ಹೇಳ್ತೀನಿ, ಡೋಂಟ್ ಮೈಂಡ್. ನಿಮ್ಗೆ ಈಸಿಯಾಗಿ ಸ್ವಲ್ಪ ಸ್ಲೋ ಆಗಬೇಕು ಅಂದರೆ ನೀವು ನನಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿದ್ರೆ ನಾನು ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಐಬ್ರೋ, ಬಿಕಾಸ್ ಇದು ಎರಡು ಸ್ಕಿನ್ ಕೇರ್ ಆಗಿರೋಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ಮಾಡ್ತೀನಿ. ನೆಕ್ಸ್ಟ್ ಬಂದು ಐಬ್ರೋದಾಯ್ತಲ್ಲ, ನೆಕ್ಸ್ಟ್ ಗೈಸ್, ನಾನು ಇದರಲ್ಲಿ ಅಲೋವೆರಾ ಜೆಲ್ ಆ್ಯಂಡ್ ವಿಟಮಿನ್ ಇ ಟ್ಯಾಬ್ಲೆಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ವಿಟಮಿನ್ ಇ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ವಿಟಮಿನ್ ಇ ಟ್ಯಾಬ್ಲೆಟ್ ನಾನು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಅಲೋವೆರಾ ಜೆಲ್ ಆ್ಯಂಡ್ ವಿಟಮಿನ್ ಇ. ಸೊ ಐಬ್ರೋ ಮೇಲೆ ಈ ಥರ ಫಿಲ್ ಮಾಡ್ಕೊಳ್ಳಿ ಆ್ಯಂಡ್ 1-2 ನಿಮಿಷ ಮಸಾಜ್ ಕೊಡಿ. ಅದಕ್ಕೆ ರಿಲೀಫ್ ಆಗುತ್ತೆ. ಈ ಸೈಡು ನಾನು ಏನು ಫಿಲ್ಟ್ರ್ ಹಾಕ್ಲಂಗೆ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಬಿಕಾಸ್ ನಿಮಗೂ ಒಂದು ಕ್ಲಾರಿಟಿ ಇರಬೇಕಲ್ಲ. ಆಮೇಲೆ ಇದು ಡಾರ್ಕ್ ಸ್ಪಾಟ್ಸಿಗೂ ತುಂಬ ಒಳ್ಳೆಯದು. ಹಚ್ಕೊಳ್ತಾ ಇದ್ದೀನಿ. ನೈಟ್ನಲ್ಲಿ ಎಷ್ಟೊಂದು ಇರುತ್ತೆ ಹೆಣ್ಮಕ್ಳಿಗೆ ಅಂತ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು 1-2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿದ ಮೇಲೆ ಈ ಥರ ಆಗುತ್ತೆ. ಈ ಥರ ಆದಮೇಲೆ ನಂದು ಸ್ಕಿನ್ ಕೇರ್, ನೈಟ್ ಸ್ಕಿನ್ ಕೇರ್ ಇನ್ನೇನು ಹಚ್ತೀರಾ ಅಂದರೆ ಇರುತ್ತೆ ಕಣ್ರಿ. ಹೆಣ್ಮಕ್ಳು ಅಂದಮೇಲೆ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಮೇಂಟೈನ್ ಮಾಡಲೇಬೇಕು. ಇದು ನೈಟ್ ಕ್ರೀಮ್. ಇದರ ಲಿಂಕನ್ನು ನಿಮಗೆ ಕೊಡ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ, ನೋಡಿರಿ. ಇದು ತುಂಬ ಚೆನ್ನಾಗಿದೆ, ರಿಯಾ ಅವ್ರದ್ದು. ನಾನು ತುಂಬ ಕಡೆ ಇದನ್ನೇ ಹೇಳಿದ್ದೀನಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್. ಇಲ್ಲಾಂದರೆ ನಾನು ಹೇಳೋಕ್ಕೆ ಹೋಗೋದಿಲ್ಲಲ್ವ. ಸ್ವಲ್ಪ ಪಿಂಪಲ್ ಆಗಿದೆ ನಿನ್ನೆ, ಅದಕ್ಕೊಂಚೂರು ಹಚ್ಬಿಡ್ತೀನಿ. ಹೀಗೆ ಸ್ಕಿನ್ ಕೇರ್ ಎಲ್ಲ ಆಯಿತು. ನೋಡ್ಬೋದು ನನ್ನ ಸ್ಕಿನ್ನು ಎಷ್ಟು ನಾರ್ಮಲಾಗಿ ಸ್ಮೂತ್ ಆಗಿಬಿಡುತ್ತೆ. ನೆಕ್ಸ್ಟ್ ನಾನು ಫೇಸಿಂದ ಆಯ್ತಲ್ವ, ಸೊ ನಾನು ಹೇರಿಗೆ ಹೋಗ್ತಾಯಿದ್ದೀನಿ. ನಾನು ಆಲ್ರೆಡಿ ಕೋಮ್ ಮಾಡಿದ್ದೀನಿ ನನ್ನ ಹೇರ್ನ. ಫಸ್ಟಿಗೆ ಕೋಮ್ ಮಾಡ್ಕೊಳ್ಳಿ, ಆಮೇಲೆ ಕೋಮ್ ಮಾಡೋಕ್ಕೋಬೇಡಿ, ಬಿಕಾಸ್ ತುಂಬ ಹೇರ್ ಫಾಲ್ ಆಗುತ್ತೆ. ದಿಸ್ ಇಸ್ ಅ ಫಸ್ಟ್ ಟಿಪ್ ನಾನು ನಿಮ್ಗೆ ಹೇಳ್ತಿರೋದು. ನೆಕ್ಸ್ಟ್ ಏನಂದರೆ, ಫಸ್ಟ್ ನಾವು ಆಯಿಲಿಂಗ್ ಮಾಡೋಣ. ಓಕೆ, ಫಸ್ಟ್ ನಾನು ಕ್ಯಾಸ್ಟ್ರೋಲ್ ಆಯಿಲ್ ಯೂಸ್ ಮಾಡ್ತೀನಿ, ವಾವರ್ದು ಕ್ಯಾಸ್ಟ್ರೋಲ್ ಆಯಿಲ್ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಅದೇ ವಾವರ್ದು ಆನಿಯನ್ ಬ್ಲ್ಯಾಕ್ ಸೀಡ್ಸ್ ಏರ್ ಆಯಿಲ್. ಇನ್ನು ಚಿಕ್ಕದು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ನನ್ನ ಹತ್ರ ದೊಡ್ಡದು ಖಾಲಿ ಆಯಿತು. ಇದು ಟ್ರಾವೆಲ್ ಫ್ರೆಂಡ್ಲಿ ಅಂತ ತೊಗೊಂಡು ರೀಸೆಂಟಾಗಿ ನಾವು ಡೆಲ್ಲಿ ಟ್ರಾವೆಲ್ ಮಾಡಿದ್ವಿ. ಸೊ ನನಗೆ ಸಣ್ಣದು ಬೇಕು ಅಂತ ತೊಗೊಂಡಿತ್ತು, ಬಿಕಾಸ್ 20 days ಹೋಗಿದ್ದೀವಲ್ಲ. ಸೊ ಅದಕ್ಕಾಗಿ ಆನಿಯನ್ ಬ್ಲ್ಯಾಕ್ ಸೀಡ್ಸಿಂದು ಇದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಮಂಡಿಂದು ಒಂದು ಸಣ್ಣ ಪಾಕೆಟ್ ತೊಗೊಂಡಿನಿ. ನನಗೆ ಯಾವಾಗಾದರೂ ಬೇಕು ಅನಿಸಿದ್ರೆ ಐ ಯೂಸ್ ದಿಸ್ ಆಲ್ಸೋ. ಸ್ವಲ್ಪ ಜಲ್ದು ನಾನು ಇದನ್ನು ಯೂಸ್ ಮಾಡ್ತೀನಿ ಆಯಿಲಲ್ಲಿ. ಇವತ್ತು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಷ್ಟು ಪ್ರಾಡಕ್ಟನ್ನು ಹಾಕಿ ನಾನು ಹೇರ್ನ ಮಸಾಜ್ ಮಾಡ್ಕೊತೀನಿ. ಲಾಸ್ಟ್ ನಾನೊಂದು ಇಂಟಿಗ್ರೇಟ್ ಹಾಕ್ತೀನಿ, ಅದು ಏನು ಅಂತಲೂ ನೋಡುವಂತ್ರಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಹೆಂಗೆ ಅಪ್ಲೈ ಮಾಡ್ತೀನಿ ಅಂದರೆ, ಫಸ್ಟ್ ನಾನು ರೂಟನ್ನು ತೆಕ್ಕೊಂಡಿದ್ದೀನಿ. ಈ ಥರ ಫಸ್ಟು ನಾನು ಇದನ್ನು ಮಾಡ್ಕೊಳ್ತೀನಿ. ಸೊ 1-2 ನಿಮಿಷ ಈ ಥರ ಒಳಗೆ ಹೋಗಲಿ ಅಂತ. ನೆಕ್ಸ್ಟ್ ಈ ಥರ ಪಾರ್ಟಿಷನ್ ತೊಗೊಳ್ತೀನಿ.
ನನ್ನ ಎದುರಿಗೆ ಮಿರರ್ ಇದೆ, ಸೊ ನಾನು ಅದನ್ನೇ ನೋಡಿ ಹಚ್ತಾ ಇದ್ದೀನಿ. ಬರೀ ರೂಟಿಗೊಂದೇ ಹಚ್ಚಲಾರ್ದೆ ಹೇರಿಗೂ ಬೇಕಲ್ವ, ಅದು ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೋಸ್ಕರ ನಾನು ಎಲ್ಲ ಕಡೆನೂ ಹಚ್ತಾ ಇದ್ದೀನಿ. ನೈಟು ಏನಕ್ಕೆ ಇಷ್ಟೊಂದು ಹಚ್ತೀರಾ ಅಂತ ಅನ್ಬೋದು, ಬಟ್ ನಾನು ಒಂದು ವೀಕ್ಲಿಂದ ನಾನು ಎಣ್ಣೆನೇ ಹಚ್ಚೋಕ್ಕಾಗಿಲ್ಲ, ಅದಕ್ಕೋಸ್ಕರ ನಾನು ಹಚ್ತಾ ಇದ್ದೀನಿ. ಬಟ್ ನಿಮಗೆ ಎಷ್ಟು ಬೇಕು, ನಿಮ್ಮ ಹೇರ್ಸಿಗೆ ಎಷ್ಟು ಬೇಕಾಗ್ಬೋದು ಅಷ್ಟೂ ನೀವು ಹಚ್ಚಿ, ತೊಂದರೆ ಏನಿಲ್ಲ. ಬಟ್ ನಾವು ಹೇರಿಗೆ ಎಷ್ಟು ಎಣ್ಣೆ ಕೊಡ್ತೀವೋ ಅಷ್ಟು ಒಳ್ಳೆಯದು ಹೇರಿಗಂತೂ. ಒಂದೆರಡು ನಿಮಿಷ ಮಸಾಜ್ ಹಾಕ್ಕೊಳ್ಳಿ. ಮಸಾಜ್ ಮಾಡ್ತಾ ಇರಿ, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ. ಬಟ್ ತೀರ ಮಸಾಜ್ ಬೇಡ, ನಾರ್ಮಲಾಗಿ ಮಾಡ್ಕೊಳ್ಳಿ. ನೋಡಿ ನನ್ನ ಹೇರ್ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ಇಷ್ಟು ಬ್ಲ್ಯಾಕ್ ಆಗೋದು, ಇಷ್ಟು ಬ್ಲ್ಯಾಕ್ ಇದೆ ನನ್ನ ಹೇರ್. ನೆಕ್ಸ್ಟು ನಾನು ಏನು ಮಾಡ್ತೀನಿ ಅಂದರೆ, ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ಕಾಣಿಸ್ತಿದೆಯಾ? ವಿಟಮಿನ್ ಇ ಟ್ಯಾಬ್ಲೆಟ್, ಅದ್ರ ಮೇಲೆ ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ. ಮಾಡಿಕೊಂಡೆ ಆಯಿಲ್ ಇದಕ್ಕೂ ಅಂಟ್ಕೊಳ್ತು. ಈ ಆಯಿಲ್ನ ನಾನು ಸ್ವಲ್ಪ ಕೈಯಲ್ಲಿ ತೊಗೊಂಡು ಇಷ್ಟು ಹಿಂಗೆ ಮಾಡಿಟ್ಟು ಅಷ್ಟೇ ಈ ಥರ ಹಚ್ತೀನಿ ರೂಟ್ಸಿಗೆ. 2 ನಿಮಿಷ ಈ ಥರ ಮಸಾಜ್. ಅದು ತುಂಬ ಇರುತ್ತೆ, ನೀವು ಹೋಲ್ ತಲೆಗೆಲ್ಲ ಹಚ್ಕೋಬೋದು. ಬಟ್ ನಾನು ಸ್ವಲ್ಪ ಪಾರ್ಟಿಷನ್ನಾಗಿ ತೊಗೊಂಡು ಚೂರು ಅಪ್ಲೈ ಮಾಡ್ತೀನಿ ಡಿಸಿಷನ್. ಬಿಕಾಸ್ ಏನಕ್ಕೆ ಅಂದರೆ ಒಬ್ಬೊಬ್ಬರಿಗೆ ಗ್ರೋತ್ ಇರಲ್ಲ ಮುಂದೆ, ಅಲ್ಲಿ ಹಚ್ಚಬೇಕು. ಎಲ್ಲಿ ಗ್ರೋತ್ ಇರಲ್ವೋ ಅಲ್ಲಿ ಹಚ್ಚಿ, ಅಲ್ಲಿ ಗ್ರೋತು ಫಾಸ್ಟಾಗಿ ಆಗುತ್ತೆ. ಹಾಗೆ ಇದ್ರದ್ದು ಎಲ್ಲೆಲ್ಲಿ ಗ್ರೋತ್ ಕಡಿಮೆ ಇರುತ್ತೋ ಅಲ್ಲಿ ಹಚ್ಚಿ, ಏನು ತೊಂದರೆ ಇಲ್ಲ ಇದು. ನೆಕ್ಸ್ಟ್ ಮುಂದೆ ಮಾಡಿಕೊಂಡು ಒಂಚೂರು ಹಿಂಗೆ ಹಾಕ್ಕೊಂಡು ಇನ್ನೊಂಚೂರು ಸೈಡಿಗೆ ಇರ್ತೀನಿ ನಾನು, ಈ ಥರ ಹೀಗೆ ಒಂಚೂರು ಲಾಸ್ಟ್ ಕೊನೆಗೆ. ಬಿಕಾಸ್ ಇಲ್ಲಿ ಸ್ವಿಟ್ಸ್ ಭಾಳ ಆಗ್ತದೆ ಮಾಡಲಿಕ್ಕೆ, ಸೊ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಗ್ರೋತ್ ಇರೋ ಕಡೆ ಹಾಕಿದರೆ ಏನಾದರೂ ಯೂಸ್ ಆಗ್ತದೆ, ಗ್ರೋತ್ ಆಗೋ ಕಡೆ ಹಾಕ್ಕೋಬೇಕು. ಇನ್ನು ಉಳಿದದನ್ನು ನಾನು ಈ ಥರ ಫುಲ್ಲನ್ನು ತೊಗೊಂಡು ಈ ಥರ ಮಸಾಜ್ ಮಾಡಿ ಫುಲ್ ತಲೆಗೆಲ್ಲ ಸ್ಪ್ರೆಡ್ ಮಾಡ್ತೀನಿ. ನಾನು ಚೂರು ಉಳಿದೈತೆ ಅಂದ್ರೆ ಫುಲ್ಲು ಇದು ಮಾಡ್ಕೊತೀನಿ. ನೋಡಿ ಈ ಥರ ಜುಟ್ಟು ಹಾಕೊಂಡ್ಬಿಟ್ಟೆ. ಸ್ವಲ್ಪ ಟೈಟಿಂದ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಟ್ಟುಬಿಡುತ್ತೆ. ಸೊ ನೆಕ್ಸ್ಟು ಸ್ಕಿನ್ ಕೇರಿಗೆ ಹೋಗೋಣ. ಟೇಕ್ ಸಮ್ ಸ್ಮಾಲ್ ಬ್ರೇಕ್. ನೆಕ್ಸ್ಟ್ ಸ್ಕಿನ್ ಕೇರ್ ಅಂದರೆ ಇದು ಬಂದು ಆಯುರ್ವೇದಿಕ್ ಪ್ರಾಡಕ್ಟು. ಇದು ನನ್ನ ಬಾಡಿಗೆ ಹಚ್ಕೊಳ್ತೀನಿ, ಅಂದರೆ ಕೈ ಕಾಲಿಗೆ. ಈಗ ಸ್ವಲ್ಪ ವೆದರ್ ಕೋಲ್ಡ್ ಇದೆ, ಸ್ಕಿನ್ ಬೇಗ ಡ್ಯಾಮೇಜ್ ಆಗ್ತದೆ,
ಸ್ವಲ್ಪ ಕೈಗೆ ಹಚ್ಕೊತೀನಿ. ನಂದು ರಾತ್ರಿ ರುಟೀನ್ ಈ ಥರ ಇರುತ್ತೆ. ಸ್ವಲ್ಪ ಹೊತ್ತು ನನಗೋಸ್ಕರ ನಾನು ಟೈಮ್ ಕೊಟ್ಕೊಳ್ತೀನಿ. ಅದು ರಾತ್ರಿನೇ ಆಗುತ್ತೆ, ನನಗೆ ರಾತ್ರಿನೇ ಕೊಟ್ಕೊಳ್ತೀನಿ. ನನಗೆ ಯಾವಾಗ ಬೇಕು ಅನಿಸುತ್ತೋ ನಾನು ಅವಾಗ ಟೈಮ್ ಮಾಡ್ಕೊಳ್ತೀನಿ. ಕಾಲಿಗೆ ಕೈಗೆ ಎಲ್ಲ ಹಚ್ಕೊಂಡು ಮಲ್ಕೊಳ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಗುಡ್ ನೈಟ್ ಟು ಆಲ್. ಬಾಯ್.